ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತೊಂದು ನಾನು ಬೇಬಿ ಶೂ ಯಾವ ರೀತಿ ಹಾಕೋದು ಅಂತ, ಉಲ್ಲನ್ನಲ್ಲಿ ಬೇಬಿ ಶೂ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಈ ರೀತಿ ಉಲ್ಲನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಕ್ರೋಶ ನೀಡಲ್ಲು 2.5 mm ಕ್ರೋಶ ನೀಡಲ್ ತೊಗೊಂಡಿದ್ದೀನಿ ರೀತಿದು. ಮತ್ತು ನಮಗೆ ಮೆಜರ್ಮೆಂಟ್ಗೋಸ್ಕರ ಒಂದು ಸ್ಕೇಲ್ ತೊಗೊಂಡಿದ್ದೀನಿ, ಮೆಜರ್ಮೆಂಟ್ ಸ್ಕೇಲು. ಓಕೆ, ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ಸ್ಟಾರ್ಟಿಂಗು ಒಂದು ಈ ರೀತಿ ನಾಟ್ ಹಾಕೋಬೇಕು. ಈ ರೀತಿ ನಾಟ್ ಹಾಕಿ ಇದು ಮಾಡ್ಕೋಬೇಕು. ಬೇಬಿ ಶೂ ಅಂದರೆ 0 ಸೈಜಿಂದ 3 ಮಂತ್ ಆ ಸೈಜ್ಗೆ ಹಾಕ್ತಾಯಿದ್ದೀನಿ. ಇವಾಗ ಈ ಹೋಲ್ ಏನಿದೆ ಇದರೊಳಗಡೆ ಕ್ರೋಶ ನೀಡಲ್ ಹಾಕಿ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಸ್ವಲ್ಪ ಟೈಟ್ ಮಾಡಿಕೊಂಡು ಈ ರೀತಿ ದಾರನ ಈಚೆ ತೆಗಿಬೇಕು. ಮತ್ತು ಇದೇ ರೀತಿ ಇದೇ ರೀತಿ 20 ಸೆಂಟಿಮೀಟರು ಹಾಕ್ಕೋಬೇಕು. ಸ್ಟೆಪ್ನ ತುಂಬ ಟೈಟಾಗಿ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ಮೀಡಿಯಮ್ ಆಗಿ ನೋಡಿ ಹಾಕ್ಕೋಬೇಕು. ಇದು ಒಂದು ದಿನದಲ್ಲೇ 2 ಶೂ ಬೇಬಿ ಶೂ ಹಾಕ್ಬೋದು. ಓಕೆ, ಈ ರೀತಿ ಸ್ಕೇಲ್ ತಗೊಂಡು ಇಲ್ಲಿ 10 ಸೆಂಟಿಮೀಟರ್ 2 ಸಲ ತೊಗೊತೀನಿ. ಟೋಟಲು 20 ಸೆಂಟಿಮೀಟರ್ ತೊಗೋತೀನಿ. 10 ಬರುತ್ತೆ. ಇನ್ನು ಸ್ವಲ್ಪ ಹಾಕೋಬೇಕು. ಓಕೆ, ಇವಾಗ 20 ಸೆಂಟಿಮೀಟರ್ ಆಗಿದೆ, ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್. ಮತ್ತು ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್. ಟೋಟಲು 20 ಸೆಂಟಿಮೀಟರು ಹಾಕೋಬೇಕು. ಓಕೆ, ಈ ರೀತಿ ಕ್ರೋಶ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಹೋಲ್ ಇದೆಯಲ್ಲ ನೆಕ್ಸ್ಟ್ ಹೋಲಲ್ಲಿ ಈ ರೀತಿ ದಾರನ ಹಾಕಿ ಈಚೆ ತೆಗೆದು 3 ನೀಡಲ್ ಬರುತ್ತೆ. 3 ಥ್ರೆಡ್ ಇರುತ್ತೆ, ಅದನ್ನು 1 ಮಾಡಬೇಕು. ಈ ರೀತಿ 1 ಮಾಡಬೇಕು. ನೆಕ್ಸ್ಟ್ ಮತ್ತೆ ದಾರ ತಗೊಂಡು ಈ ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಇದೇ ರೀತಿ ದಾರ ತೆಗೆದು 3 ನೀಡನ್ನು 1 ಮಾಡಬೇಕು. ಮತ್ತು ದಾರ ತೆಗೆದು ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಹೋಲ್ಗೆ ಇದು ಫಸ್ಟ್ ಸ್ಟೆಪ್ಪು ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ, ಯಾಕಂದರೆ ಹಿಡ್ಕೊಳ್ಳೋಕ್ಕೆಲ್ಲ ಗ್ರಿಪ್ಪು ಕ್ಲೀನಾಗಿ ಸಿಗಲ್ಲ. ಹಾಗಾಗಿ ಇದೇ ರೀತಿ ಫುಲ್ಲೂ ಒಂದು ಎಲ್ಲ ಹೋಲ್ಗೂ ಒಂದೊಂದು ಸಲ
ಇವಾಗ ಸೆಕೆಂಡ್ ರೌಂಡು ಈ ರೀತಿ ಎಂಡ್ ತನಕ ಬಂದಿದ್ದೀನಿ. ಇವಾಗ ಇಲ್ಲಿಂದ 2 ಸಿಂಗಲ್ ಚೈನ್ ಹಾಕ್ಕೋಬೇಕು. 2 ಆಯಿತು. ಇದನ್ನು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮತ್ತು ಸೇಮ್ ಇವಾಗ ಯಾವ ರೀತಿ ಹಾಕ್ಕೊಂಡು ಬಂದೋ ಅದೇ ರೀತಿ 3 ಥರನ ಒಂದು ಮಾಡಬೇಕು. ಇಡದ ಮೇಲೆ ಒಂದು ಸಲ ದಾರ ತಗೋಬೇಕು. ಈ ನೆಕ್ಸ್ಟ್ ಹೋಲಲ್ಲಿ ಈ ರೀತಿ ಹಾಕಿ ಈಚೆ ತೆಗೆದು 3 ನೀಡಲ್ಸ್ 3 ದಾರ ಆಗುತ್ತೆ, ಅದರಲ್ಲಿ 1 ಮಾಡ್ಕೋಬೇಕು. ಪ್ರತಿ ಒಂದು ಹೋಲ್ಗೂ ಇದೇ ರೀತಿ ಮಾಡ್ತಾ ಬರಬೇಕು. ಹಾಕ್ಕೊಂಡು ಬರಬೇಕು. ಇದೇ ರೀತಿ ಫುಲ್ ಆದಮೇಲೆ ಮತ್ತೆ 2 ಸಿಂಗಲ್ ಚೈನ್ ಹಾಕೋಬೇಕು. ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿ 5.5 ಸೆಂಟಿಮೀಟರ್ ಇಷ್ಟು ಲೆಂತ್ ವಿಡ್ತ್ ಬರೋ ತನಕ ಇದೇ ರೀತಿ ಹಾಕೋಬೇಕು. ಈ ರೀತಿ ಇಲ್ಲಿಂದ ಇಷ್ಟು ಅಗಲ ಬರಬೇಕಿದು 5.5 ಸೆಂಟಿಮೀಟರು. ಅಲ್ಲಿ ತನಕ ಇದೇ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ಎಂಡಿಂಗ್ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಎಂಡಿಂಗಲ್ಲಿ 2 ಸಿಂಗಲ್ ಚೈನ್ ಹಾಕ್ಕೋಬೇಕು. ಮತ್ತು ಟರ್ನ್ ಮಾಡಿ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇದೇ ರೀತಿ 3 ದಾರನ ಒಂದು ಮಾಡ್ತಾ ಬರಬೇಕು. ಓಕೆ, ಇವಾಗ ನಾನು ಈ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ವಿಡ್ತು 5.5 ಸೆಂಟಿಮೀಟರ್ ಬೇಕಾಗುತ್ತೆ. ಇಷ್ಟು ಹಾಕ್ಕೋಬೇಕು. ಫೈವ್ 5.5 ಇದೆ. ಇವಾಗ ಈ ರೀತಿ ಇಟ್ಕೊಂಡು ಕೌಂಟ್ ಮಾಡ್ಕೋಬೇಕು. 10 1 2 3 4 ಚೈನ್ಸ್ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಒನ್ 2 3 4 5 6 7 8 9 10 ಇಲ್ಲಿಗೆ ಬರುತ್ತೆ 10. ಇಲ್ಲಿಗೊಂದು ಸೇಫ್ಟಿ ಪಿನ್ ಬರುತ್ತಲ್ಲ, ಅದನ್ನು ಮಾರ್ಕಿಗೆ ಅಂತ ಈ ರೀತಿ ಹಾಕೊಳ್ಳಿ. ಸೇಮ್ ಈ ಸೈಡನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು 10 ಕೌಂಟ್ ಮಾಡಿಕೊಂಡು ಒನ್ 2 3 4 5 6 7 8 9 10 ಬರುತ್ತೆ. ಇವಾಗ ಕ್ರೋಶಾ ನೀಡಲ್ ಹಾಕಿ ಒಂದು ಸಿಂಗಲ್ ಚೈನ್ ಹಾಕ್ಕೋಬೇಕು. ಒಂದು ಸಿಂಗಲ್ ಚೈನ್ ಹಾಕಿ ಟರ್ನ್ ಮಾಡಿ ಈ ರೀತಿ ಹೋಲ್ ಇರುತ್ತಲ್ಲ ಅದಕ್ಕೆ ನೀಡಲ್ ಹಾಕಿ ಈಚೆ ತೆಗೆದು ಮತ್ತು ಆ 2ರಿಂದ 1 ಮಾಡ್ಕೋಬೇಕು. ಹೀಗೆ ಕ್ರೋಶ ಹಾಕಬೇಕು. ಫಸ್ಟು ಕ್ರೋಶ ನೀಡಲು ಆ ಹೋಲ್ ಒಳಗಡೆ ಹಾಕಿ ದಾರನ ಒಳಗೆ ತಂದು ಮತ್ತು ಆ 2ರಿಂದ 1 ಮಾಡ್ಕೋಬೇಕು. ಕ್ರೋಶ ನೀಡಲ್ ಹಾಕಬೇಕು,
ದಾರನ ತೆಗಿಬೇಕು, ಮತ್ತು ಕ್ರೋಶ ನೀಡಲ್ ಹಾಕಬೇಕು, ದಾರನ ತೆಗಿಬೇಕು, ಹೀಗೆ ಇದೇ ರೀತಿ ನಾವು 10 ಕೌಂಟ್ ಮಾಡಿದ್ವಲ್ಲ ಅಲ್ಲಿ ತನಕ ಇದೇ ಸ್ಟೆಪ್ಪು ಹಾಕೊಂಡೋಗ್ಬೇಕು. ಫಸ್ಟು ಹೋಲ್ ಒಳಗೆ ಹಾಕಬೇಕು, ದಾರ ಈಚೆ ತೆಗೆದು ಮತ್ತು ಆ 2ರಿಂದ 1 ಮಾಡ್ಕೋಬೇಕು. ಇವಾಗ ನಾವು ಸೇಫ್ಟಿ ಪಿನ್ ಏನು ಹಾಕಿದ್ವಿ ಆ ಪ್ಲೇಸಿಗೆ ಬಂದಿದ್ವಿ, ಅದನ್ನು ರಿಮೂವ್ ಮಾಡಿಬಿಡೋಣ. ಅಲ್ಲಿಗೂ ಒಂದು ಇದೇ ರೀತಿ ಹಾಕ್ಕೊಟ್ಟು ಅಲ್ಲಿಂದ 4 ಸಿಂಗಲ್ ಚೈನ್, 1 2 3 4. ಇವಾಗ 4 ಚೈನ್ ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ ಮಾಡಬೇಕು. 2ಕ್ಕೆ 1 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಸಿಂಗಲ್ ಚೈನ್, ಮತ್ತು 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ, ಸಿಂಗಲ್ ಚೈನ್, 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ, ಸಿಂಗಲ್ ಚೈನ್, ಡಬಲ್ ಕ್ರೋಶ, 1 ಸಿಂಗಲ್ ಚೈನ್. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಇದೇ ರೀತಿ ನಾವು ನೆಕ್ಸ್ಟು ಇಲ್ಲಿ ಏನು ಸೇಫ್ಟಿ ಪಿನ್ ಹಾಕಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ತನಕ ಇದೇ ರೀತಿ ಹಾಕ್ಕೊಂಡೋಗ್ಬೇಕು. ಒಂದು ಹೋಲ್ ಗ್ಯಾಪ್ ಇಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಇದು ಇವಾಗ ಹುಟ್ಟಿದ್ದು ಚಿಕ್ಕ ಮಕ್ಕಳಿಗೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇದು ತುಂಬ ಈಸಿನೂ ಇದೆ. ಹಾಗೆ ಓಕೆ 1 2 3 4 5 6 7
8, 9, 10, 11, 12, 13, 14, 15, 16, 17 ಆಗಿದೆ. ಓಕೆ, ಇವಾಗ 17 ಆಗಿದೆ. ಇದನ್ನ ಸೇಫ್ಟಿ ಪಿನ್ ಹಾಕಿದ್ವಲ್ಲ ಅದನ್ನ ತೆಗೆದುಬಿಡೋಣ. ಓಕೆ, ಮತ್ತು ಅಲ್ಲಿಂದ ಒಂದು ರೀತಿ ಸಿಂಗಲ್ ನಾಟ್ ಮಾಡಿಕೊಂಡು ಟರ್ನ್ ಮಾಡ್ಕೋಬೇಕು. ಮತ್ತೆ ಟರ್ನ್ ಮಾಡಿ ಈ ಗ್ಯಾಪ್ ಏನಿದೆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ಈ ರೀತಿ ಸಿಂಗಲ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟು ಈ ಕಂಬ ಥರ ಬಂದಿದೆಯಲ್ಲ ಇದ್ರ ಮೇಲ್ಗಡೆ ಗ್ಯಾಪ್ ಹೋಲ್ ಗ್ಯಾಪಲ್ಲಿ ಒಂದು ನೀಡಲ್ ಹಾಕಿ ತೆಗಿಬೇಕು. ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪು ಫಿಲ್ ಮಾಡ್ತಾ ಬರಬೇಕು ಇದೇ ರೀತಿ. ಓಕೆ, ಇವಾಗ ಎಂಡಿಂಗ್ ಬಂದಿದ್ದೀವಿ. ಮತ್ತು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಇದು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಇವಾಗ ಏನು ಸ್ಟೆಪ್ ಹಾಕಿದ್ವೋ ಅದನ್ನೇ ಇನ್ನೊಂದು ಸಲ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ 2 ಲೈನ್ಸು ಈ ರೀತಿ ಹಾಕ್ಕೊಂಡು ಈ ಕಡೆಯಿಂದ ಹೋಗಿ ಮತ್ತೆ ಈ ಕಡೆಗೆ ಬಂದಿದ್ದೀವಿ. ಎಂಡಿಂಗ್ ಬಂದಿದ್ದೀನಿ. ಈ ರೀತಿ ಹಾಕಿ ಒಂದು ಸಿಂಗಲ್ ಹಾಕಿ ಇವಾಗ ಕ್ರೋಶದಲ್ಲಿ ಹಾಕಿ ಎಲ್ಲ ಮತ್ತು ರೆಡಿಯಾಗಿದೆ. ಇದನ್ನು ಇವಾಗ ಸ್ಟಿಚ್ ಮಾಡಬೇಕು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋಬೇಕು. ಸ್ಟಿಚ್ಚಿಗೆ ಇದೇ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಕಟ್ ಮಾಡಿ ದಾರ ಏನಿದೆ ಇದನ್ನು ಈ ರೀತಿ ಈಚೆ ತೆಗಿಬೇಕು. ಈಚೆ ತೆಗೆದು ಒಂದು ದೊಡ್ಡ ಹೋಲ್ ಇರೋ ಒಂದು ಸೂಜಿಗೆ ಇದನ್ನು ಹಾಕೋಬೇಕು. ರೀತಿ ಹಾಕ್ಕೊಂಡು ಇವಾಗ ಇಲ್ಲೇನಿದೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಅದೇ ಥ್ರೆಡ್ಡಲ್ಲಿ
ಇಲ್ಲಿಂದ ಇಲ್ಲಿಗಾಗಿದೆ. ಇದನ್ನೇ ಕಂಟಿನ್ಯೂಸು ಇಲ್ಲಿ ತನಕ ಸ್ಟಿಚ್ ಮಾಡಬೇಕು. ಓಕೆ, ಇಲ್ಲಿ ತನಕ ಸ್ಟಿಚಸ್ ಹಾಕ್ಕೋಬೇಕು. ಇಲ್ಲಿಂದ 2 ಅಥವಾ 3 ಇಂಚಸ್ಗೆ 2 to 3 ಇಂಚಸ್ಗೆ 3 ಇಂಚಸ್ಗೆ ಒಂದು ಈ ರೀತಿ ಹಾಕ್ಕೋಬೇಕು ನಾಟು. ರೀತಿ ಹಾಕ್ಕೊಂಡು ಮತ್ತು ಅದರ ಅಪೋಸಿಟು ಸ್ಟ್ರೈಟಾಗಿ ಇಟ್ಕೊಂಡು ಈ ಕಡೆಗೆ ಈ ಕಡೆಗೂ ಇದೇ ರೀತಿ ಹಾಕ್ಕೊಂಡಿದ್ದು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಈ ರೀತಿ ಟೈಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಸೇಮ್ ಆವಾಗಲೇ ಹಾಕಿದ್ವಲ್ಲ ಅದೇ ಥರ ಸ್ಟಿಚಸ್ ಹಾಕಬೇಕು.
ಎಂಡಿಂಗ್ ತನಕ ಇದೇ ರೀತಿ ನಾಟ್ ಹಾಕ್ಕೊಂಡು ಎಂಡಿಂಗಲ್ಲಿ ಈ ರೀತಿ ಒಂದು ಲಾಕ್ ಮಾಡಬೇಕು. ಇವಾಗ ಆಗಿದೆ, ಕಟ್ ಮಾಡ್ಕೊಳ್ಳೋಣ. ಫೈನಲಿ ಶೂ ರೆಡಿಯಾಗಿದೆ, ಬೇಬಿ ಶೂ. ಇದರೊಳಗಡೆ ಸ್ವಲ್ಪ ವೇಸ್ಟ್ ಕಾಟನ್ ಏನಾದರೂ ಸ್ವಲ್ಪ ಹಾಕ್ಬಿಟ್ಟಿಟ್ರೆ ಕ್ಲೀನಾಗಿ ಶೇಪು ನೀಟಾಗಿ ಬರುತ್ತೆ. ಇವಾಗ ಶೂ ರೆಡಿಯಾಗಿದೆ, ಬೇಬಿ ಶೂ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.